ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ತುಮಕೂರು. ಇವತ್ತು ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಪಾರ್ಟ್ 2 ವಿಡಿಯೋ ಇದು. ಇಲ್ಲಿ ನನ್ನ ಹತ್ರ ಹೇಳಿದ್ನಲ್ಲ, ನಾನು ಇಂಡಿಕೇಟರ್ ಗ್ರಿಲ್ಸು, ಹೆಡ್ಲೈಟ್ ಗ್ರಿಲ್ಸು, ಟೇಲ್ ಲೈಟ್ ಗ್ರಿಲ್ಸ್ ತಂದಿದ್ದೆ ಅಂತ. ಅದನ್ನು ನಾನೇ ಫಿಟ್ ಮಾಡ್ತಿದ್ದೀನಿ. ಮೆಕ್ಯಾನಿಕ್ ಹತ್ರ ಯಾಕೆ ಹೋಗಬೇಕು ಅಂತ. ಮೋಸ್ಟ್ಲಿ ಹೆಡ್ಲೈಟ್ ಗ್ರಿಲ್ಲು, ಟೇಲ್ ಲೈಟ್ ಗ್ರಿಲ್ಗೆ ಮೆಕ್ಯಾನಿಕ್ ಹತ್ರ ಹೋಗಬೇಕು ಅನಿಸುತ್ತೆ. ಈ ಇಂಡಿಕೇಟರ್ಸ್ನ ನಾನೇ ಫಿಟ್ ಮಾಡ್ತಿದ್ದೀನಿ ಇವಾಗ ತೋರಿಸ್ತಿದ್ದೀನಿ ನೋಡಿ. ನನಗೆ ಏನೇನು ಚಾಲೆಂಜಸ್ ಆಯಿತು ಅದಾದಮೇಲೆ ಇವಾಗ ನಾನು ಏನು ಹೇಳೋಕ್ಕೆ ಹೋಗ್ತಿದ್ದೀನಿ ಅಂದರೆ, ಇವಾಗ ನಾನೇನು ಯೂಸ್ ಮಾಡ್ತಿದ್ದೀನಿ, ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತಿದ್ದೀನಿ. ಸ್ಕ್ರೂ ಡ್ರೈವರ್ಸಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂದರೆ, ಸ್ಕ್ರೂಸನ್ನು ಟೈಟನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ರೂ ಹೆಡ್ಸ್ ಇರ್ತವೆ, ಅದನ್ನು ಟೈಟನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸ್ಕ್ರೂದು ಬಾಡಿ ಹೆಂಗಿರುತ್ತೆ ಗೊತ್ತಾ, ಥ್ರೆಡೆಡ್ ಇರುತ್ತೆ, ಪಾಯಿಂಟೆಡ್ ಎಂಡ್ಸ್ ಇರ್ತವೆ. ಸೊ ಅದಕ್ಕೆ ಅದು ಈಸಿಲಿ ಪಾಸ್ ಥ್ರೂ ಆಗುತ್ತೆ. ಇನ್ನೊಂದು ಟೈಪ್ ಬರುತ್ತೆ, ಇವಾಗ ನಟ್ ಬೋಲ್ಟ್ ಬರ್ತಾವಲ್ಲ, ಅದಕ್ಕೇನು ಅಂದರೆ ಅದಕ್ಕೆ ನಟ್ ಆ್ಯಂಡ್ ಬೋಲ್ಟ್ ಎರಡು ಟುಗೆದರ್ ಬೇಕು, ಟೈಟ್ ಆಗಬೇಕು ಅಂದರೆ. ಸ್ಕ್ರೂ ಅಲ್ಲಾದರೆ ಥ್ರೆಡ್ ಪ್ಲಸ್ ಪಾಯಿಂಟೆಡ್ ಇರುತ್ತೆ, ಅದಕ್ಕೇನು ಫಾಸ್ಟ್ನರ್ ಬೇಕಾಗಿಲ್ಲ. ಅದೊಂದು ಬೇಸಿಕ್ಸ್ ಇದೆ, ಅದೊಂದು ಕಲಿಬೇಕು. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು ಅನ್ಕೋತೀನಿ. ಇವಾಗ ನಾನು ಏನು ಯೂಸ್ ಮಾಡ್ತಿದ್ದೀನಿ ಹೇಳಿ, ನಾನು ಯೂಸ್ ಮಾಡ್ತಿರೋ ಅದಕ್ಕೆ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತಿದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡ್ ಬರುತ್ತೆ. ಓಕೆ ಗೈಸ್, ಬರೀ ಸ್ಕ್ರೂಸ್ ಇದ್ರೆ ಸಾಕು. ಸೊ ಅದನ್ನು ಯೂಸ್ ಮಾಡಿ ಒಂದೊಂದಕ್ಕೆ ನೋಡಿ, ಇಲ್ಲಿ ಫ್ರಂಟಲ್ಲಿ ಅಲ್ಯೂಮಿನಿಯಂ ಗ್ರಿಲ್ ಇದೆ, ಬ್ಯಾಕ್ ಸೈಡಲ್ಲಿ ಪ್ಲಾಸ್ಟಿಕ್ ಕ್ಯಾಪ್ ಥರ ಇದೆ ನೋಡಿ. ಎರಡು ಇಟ್ಬಿಟ್ಟು ಎರಡು ಸ್ಕ್ರೂಗಳನ್ನ ಟೈಟ್ ಮಾಡಬೇಕು. ನಾನು ಫಸ್ಟ್ ಏನು ಅಂದ್ಕೊಂಡಿದ್ದೆ, ಬ್ಯಾಕ್ ಸೈಡಿಂದ ಟೈಟ್ ಮಾಡಬೇಕು ಅಂದ್ಕೊಂಡೆ, ಅದು ತಪ್ಪಾಯಿತು. ಫ್ರಂಟ್ ಸೈಡ್ ನೋಡಿ, ಇವಾಗ ತೋರಿಸ್ತಿದ್ದೀನಲ್ಲ, ಅದರ ಫ್ರಂಟ್ ಸೈಡಿಂದ ಟೈಟ್ ಮಾಡಬೇಕು. ಇದು ಫಸ್ಟ್ನೇದು ಮಾಡೋಕ್ಕೆ ಸ್ವಲ್ಪ ಲರ್ನಿಂಗ್ ಬೇಕಾಗಿತ್ತು. ಫಸ್ಟ್ನೇ ಇಂಡಿಕೇಟರ್ನ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಇರ್ತು. ಅದಕ್ಕೆ ನೋಡಿ ಆಲ್ಮೋಸ್ಟ್ 1.5 ನಿಮಿಷದಿಂದ ಅದನ್ನೇ ಮಾಡ್ತಿದ್ದೀನಿ ನೋಡಿ. ಇದು ಆಲ್ಮೋಸ್ಟ್ ಟೈಟ್ ಆಗಿದೆ. ನಾನು ಒಂದು ಬೇಸಿಕ್ ಲೆವೆಲ್ ಆಫ್ ಸರ್ವೈವಲ್ ಸ್ಕಿಲ್ಸ್, ಇಲ್ಲಾಂದರೆ ಮೆಕ್ಯಾನಿಕ್ ಬೇಸಿಕ್ ಲೆವೆಲ್ ಒಂದು ಗಾಡಿ ಇಟ್ಮೇಲೆ ಏನು ಬೇಕೋ ಅದು ಕಲ್ತಿದ್ದೀನಿ ಅನಿಸುತ್ತೆ. ಇವಾಗ ಇನ್ನೊಂದು ಸೈಡ್ ಇಂಡಿಕೇಟರ್ಗೆ ಹಾಕೋಣ, ಇದು ಸ್ವಲ್ಪ ಬೇಗ ಆಗುತ್ತೆ. ಇವಾಗ ಇದಕ್ಕೂ ನೋಡಿ, ಇಲ್ಲಿ ಫ್ರಂಟ್ ಗ್ರಿಲ್ ತೊಗೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೂ ಫಿಟ್ ಮಾಡೋಣ ಬನ್ನಿ ಸರ್ ಗೈಸ್. ಸ್ವಲ್ಪ ಅದೇ ಟೈಮ್ ಬೇಕಾಯಿತು, ಅದು ಸ್ಕ್ರೂಗಳು ಹುಡ್ಕೋಕ್ಕೆ ಟೈಮ್ ಆಯಿತು. ಸೇಮ್ ನೋಡಿ, ಇದು ಸ್ಟ್ರೈಟ್ ಲೈನ್ಸ್ ಇರಬೇಕು, ಯಾಕೆಂದರೆ ಅವ್ರು ಕೊಟ್ಟಿರೋದೆಲ್ಲ ಸ್ಟ್ರೈಟ್ ಲೈನ್ ಗ್ರಿಲ್ಸ್ ಹಂಗೆ ಅಲ್ವಾ ಇರೋದು, ಹಂಗಿರುತ್ತೆ. ಸೊ ಎರಡನ್ನೂ ಮ್ಯಾಚ್ ಮಾಡಿ ಟೈಟ್ ಮಾಡಬೇಕು. ಈ ಸತಿ ಸ್ವಲ್ಪ ಫಾಸ್ಟ್ ಇದೆ ನೋಡಿ. ಕ್ಲಾಕ್ ವೈಸ್ ಮಾಡ್ತಿದ್ದೀನಿ ನಾನು, ಟೈಟ್ ಮಾಡಬೇಕಲ್ಲ, ಅದಕ್ಕೆ ನೀವು ಲೂಸ್ ಮಾಡಬೇಕು ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು. ನಿಮಗೆ ಹಂಗೆ ಏನೋ ಉಲ್ಟಾ ಥರ ಕಾಣಿಸುತ್ತೆ ಕ್ಯಾಮ್ರಲ್ಲಿ, ಯಾಕೆಂದರೆ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀನಿ. ಅದ್ರ ಜನರಲ್ ರೂಲ್ ಆಫ್ ಥಮ್, ಕ್ಲಾಕ್ ವೈಸ್ ಇಷ್ಟು ಟೈಟನ್ ಎ ಸ್ಕ್ರೂ, ಆ್ಯಂಟಿ ಕ್ಲಾಕ್ ವೈಸ್ ಇಷ್ಟು ಲೂಸ್ ಎ ಸ್ಕ್ರೂ. ಇದನ್ನು ಅಂದ್ಕೊಳ್ಳಿ ನೀವು. ಆಮೇಲೆ ಇದರಲ್ಲೂ ಅಷ್ಟೇ, ಅದು ಹೆಡ್ಗಳು ಇರ್ತಾವಲ್ಲ, ಡಿಫ್ರೆಂಟ್ ಹೆಡ್ಗಳು ಇರ್ತವೆ. ಇದು ನೋಡಿ, ಆಲ್ಮೋಸ್ಟ್ 400 ರುಪೀಸ್ದು ನಾನು ಜೆಪ್ಟೋಲ್ ತೊಗೊಂಡಿದ್ದು. ಮಲ್ಟಿಪಲ್ ಹೆಡ್ಗಳು ಇರ್ತವೆ. ಮೋಸ್ಟ್ಲಿ ಒಂದು ಪ್ಲಸ್ ಥರ ಇರುತ್ತೆ ನೋಡಿ, ಅದು ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ, ಪ್ಲಸ್ ಥರ ಇರುತ್ತೆ. ಆ ಥರ ಸ್ಕ್ರೂಗಳಿವು ಟೈಟು. ಆಮೇಲೆ ಇದಕ್ಕೆ ಬೋಲ್ಟ್ಗಳೇನು ಬೇಕಾಗಿಲ್ಲ, ಚಿಕ್ಕದು. ಸೊ ನಿಮ್ಮ ಕಣ್ಣು ಸ್ವಲ್ಪ ಚೆನ್ನಾಗಿರಬೇಕು, ಅದಕ್ಕೆ ನಾನು ಸ್ವಲ್ಪ ಗ್ಲಾಸ್ ಹಾಕೊಂಬಂದಿದ್ದೀನಿ. ಚಾನ್ಸಸ್ ಏನಾದ್ರು ಕಣ್ಣಿಗೆ ಏನಾದ್ರು ಬಿದ್ದರೆ ಅಂದ್ಬಿಟ್ಟು ಗ್ಲಾಸಸ್ ಹಾಕೊಂಬಂದಿದ್ದೀನಿ. ಹ್ಯಾಟು ಸುಮ್ಮನೆ ಶೋಕ್, ಈಗ ಅದು ರಾಯಲ್ ಎನ್ಫೀಲ್ಡ್ ಲೋಗೋ ಇದೆ ಅಂತ. ಸೊ ಆಲ್ಮೋಸ್ಟ್ ಇದು ಆಯಿತು. ನೋಡೋಣ ಗೈಸ್. ಸೊ ಫುಲ್ ಟೈಟ್ ಮಾಡಿ, ಆಲ್ಮೋಸ್ಟ್ ಎಷ್ಟು ಟರ್ನ್ ಆಗುತ್ತೋ ಅಷ್ಟು ಟೈಟ್ ಮಾಡಿ ಒಂದ್ಸತಿ ಚೆಕ್ ಮಾಡಿ. ಎರಡನೇದು ಮುಗೀತು. ಇವಾಗ ಬ್ಯಾಕ್ ಸೈಡ್ ವ್ಯೂಗೆ ಹೋಗೋಣ. ಇಲ್ಲಿ ಸ್ವಲ್ಪ ಕೆಳಗೆ, ಇಲ್ಲೂ ಅಷ್ಟೇ ಸಿಮಿಲರ್ ಇದೆ, ಯಾಕೆಂದರೆ ಎರಡರಲ್ಲೂ ಸೇಮ್ ಸೈಜ್ ಇದೆ. ಫ್ರಂಟ್ ಗ್ರಿಲ್ಸ್ ಹಾಕಿ ಟೈಟ್ ಮಾಡಬೇಕು ಗೈಸ್. ಒಂದೇನು ಚಾಲೆಂಜು ಅಂದರೆ, ಅದು ಎರಡೂ ಒಂದೇ ಕರೆಕ್ಟ್ ಇಟ್ಬಿಟ್ಟು ಟೈಟ್ ಆಗಬೇಕಲ್ಲ, ಸ್ವಲ್ಪ ಕಷ್ಟ ಇದೆ. ಆದರೂ ಟ್ರೈ ಮಾಡ್ಬೋದು. ಆಲ್ಮೋಸ್ಟ್ ಒಂದು 1/2 hour 45 minutes ತೊಗೊಂತು ನನಗೆ. ಅಂದರೆ ಅವರು ಮೆಕ್ಯಾನಿಕ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಮೆಕ್ಯಾನಿಕ್ಕು 10-15 minutesಲ್ಲಿ ಮಾಡ್ತಾರೆ ಅನ್ಸುತ್ತೆ. ನಮಗೆ ಅಟ್ಲೀಸ್ಟ್ ಲರ್ನಿಂಗ್ ಬೇಕಲ್ವ, ಅದಕ್ಕೆ 45 minutes. ಇಟ್ ಈಸ್ ಗುಡ್. ನಿಮ್ಮ ಗಾಡಿ ನೀವೇ ಸ್ಕ್ರೂ ಮಾಡೋದು ಏನಾದ್ರು ಒಂದು ರಿಲೇಟೆಡ್ ಟು ಮೆಕ್ಯಾನಿಕ್ ರಿಲೇಟೆಡ್ ನೀವು ತಿಳ್ಕೊಂಡ್ರೆ ಬೆಸ್ಟು. ಸೊ ನಾನು ಇದು ಬೇಸಿಕ್ ಸ್ಟೆಪ್ ತೊಗೊಂಡಿದ್ದೀನಿ. ನೋಡೋಣ ಗೈಸ್. ನನ್ನ ಕಾಲನ್ನು ಇಗ್ನೋರ್ ಮಾಡಿ, ತುಂಬ ಚೆನ್ನಾಗಿದೆ ಕಾಲದು. ನೋಡಿ ಟೈಟ್ ಆಗ್ತಿದೆ. ಫ್ರಂಟ್ ಕ್ಯಾಮ್ರಾ ಉಲ್ಟಾ ಕಾಣಿಸುತ್ತೆ, ಟೈಟ್ ಆಗ್ತಿದೆ ನೋಡಿ. ಒಂದಾಯಿತು. ಇದು ಆಲ್ಮೋಸ್ಟ್ ಮುಗಿಯೋ ಅಷ್ಟೊತ್ತಲ್ಲಿ 4K ರೆಕಾರ್ಡಿಂಗ್ ಆಗ್ತಿರೋದ್ರಿಂದ ಔಟ್ ಆಫ್ ಮೆಮೊರಿ ಆಗ್ಬಿಟ್ಟು ಇನ್ನೊಂದು ಇಂಡಿಕೇಟರ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಸುಮ್ಮನೆ ಇಲ್ಲಿ ನೋಡಿ, ಈ ಥರ ಟೈಟ್ ಮಾಡೋ ಥರ ಒಂದು ಡಮ್ಮಿ ತೋರಿಸ್ತಿದ್ದೀನಿ. ಆಲ್ಮೋಸ್ಟ್ ಫಿಟ್ ಆಗಿದೆ ನೋಡಿ, ಎರಡು ಸೈಡ್ ಫಿಟ್ ಆಗಿದೆ. ಬ್ಯಾಕ್ ಸೈಡಲ್ಲಿ, ಇದು ಫ್ರಂಟ್ ಸೈಡಲ್ಲಿ ಈ ಇಂಡಿಕೇಟರ್ ಫಿಟ್ ಮಾಡಿದ್ದೀನಿ. ಫಿನಿಶಿಂಗ್ ಚೆನ್ನಾಗಿದೆ ಅಲ್ವಾ ಗೈಸ್? ಕೆಲಸ ಸಿಗ್ಬೋದಾ ನನಗೆ?
ಇನ್ನೂ ಸ್ವಲ್ಪ ವ್ಯೂವಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಲುಕ್ ಬರ್ತಿದೆ. ಇದು ಹೆಡ್ಲೈಟ್ದು ನೆಕ್ಸ್ಟ್ ಬರುತ್ತೆ, ಹೆಡ್ಲೈಟ್ ಟು ಟೈಲ್ ಲೈಟ್ದು ನೆಕ್ಸ್ಟ್ ಬರುತ್ತೆ. ಇವತ್ತಿಗೆ ಅಷ್ಟೇ ಗಾಯ್ಸ್, ಬಾಯ್.